ಮನುಷ್ಯನ ಪಾಪಗಳು ಹೆಚ್ಚಿಗೆ ಆಗ್ತಾ ಇದಾವೆ. ಮನುಷ್ಯನ ಪಾಪಕ್ಕೆ ಇಷ್ಟೆಲ್ಲ ವ್ಯವಸ್ಥೆಗಳು ಬರ್ತಾ ಇದಾವೆ. ಹಾಗಾದ್ರೆ ಈ ಪಾಪಗಳಿಂದ ನಾವೆಲ್ಲರೂ ಸ್ವಲ್ಪ ದೂರ ಆಗಬೇಕು. ಒಂದಿಷ್ಟು ಧರ್ಮದ ಪುಣ್ಯದ ಫಲ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಪುಣ್ಯದ ಕಾರ್ಯವನ್ನ ಮಾಡುವಂತ ತಿಳ್ಕೊಂಡು ಹೇಳ್ತಾರೆ. ಮನುಷ್ಯನಾದಂಥವನು ಪುಣ್ಯದ ಕಾರ್ಯವನ್ನ ಮಾಡ್ಕೊಂತ ಬರಬೇಕು ಸಾಧ್ಯವಾದಷ್ಟು ಮಟ್ಟಿಗೆ. ಪುಣ್ಯದ ಕಾರ್ಯ ಅಂತ ತಿಳ್ಕೊಂಡ್ರೆ ಏನು ನಿತ್ಯಲೂ ಸಹಿತ ಮನೆಯೊಳಗೆಲ್ಲ ಪ್ರಸಾದ ತಯಾರು ಮಾಡಿ ಬೀದಿಯಲ್ಲಿ ಹೋಗೋರಿಗೆ ಬರೋರಿಗೆ ಊಟ ಹಾಕೋದೇನು, ಅಥವಾ ನಾವು ದುಡಿದಿರ್ತಕ್ಕಂಥ ಎಲ್ಲ ಹಣವನ್ನ ಸುಮ್ಮನೆ ದಾನ ಮಾಡಿ ಬಂದುಬಿಟ್ರೆ ಪುಣ್ಯ ಸಿಗುತ್ತೇನೋ, ಅಥವಾ ನಾವಿರುವಂತ ಮನೆಯನ್ನು ಎಲ್ಲ ಬಿಟ್ಟುಕೊಟ್ಟು ಬೇರೆ ಎಲ್ಲೋ ಒಂದ್ ಕಡೆ ಗುಡ್ಡಕ್ಕೆ ಹೋಗಿ ಕುತ್ಕೊಂಡ್ಬಿಟ್ರೆ ನಮ್ಗೆ ಪುಣ್ಯ ಸಿಗುತ್ತೇನೋ ಅಂತ ಬಹಳಷ್ಟು ಮಂದಿ ಕೇಳ್ತಿರ್ತಾರೆ. ಪುಣ್ಯ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಇಷ್ಟೆಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ. ಪುಣ್ಯ ಸಿಗಬೇಕಾಗಿತ್ತು ಅಂತಂದ್ರೆ ನೀನು ಮತ್ತೊಬ್ಬರ ಮುಖದಲ್ಲಿ ನಗುವನ್ನ ತರಿಸೋಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಮತ್ತೊಬ್ಬರ ಕಣ್ಣಲ್ಲಿ ನೀರು ಬರದೇ ಇರುವ ಹಾಗೆ ನಡ್ಕೊಂಡು ಬಿಟ್ಟಿಪ್ಪ ಅಂದ್ರೆ ಅದೇ ಪುಣ್ಯದ ಕಾರ್ಯ ಎನ್ನುವಂತ ಮಾತನ್ನ ಹೇಳಬೇಕಾಗ್ತದೆ. ನಾವು ಎಷ್ಟು ಜನ ಮತ್ತೊಬ್ಬರ ಜೀವನದೊಳಗ ಒಳ್ಳೇದು ಮಾಡಿದ್ದೇವೆ ಅಂತ ಅನ್ನೋದಕ್ಕಿಂತ ನಮ್ಮಿಂದ ಕೆಟ್ಟದ್ದಾಗಿಲ್ಲ ಅಂತ ತಿಳ್ಕೊಂಡು ನಾವು ಬದುಕು ಬಿಟ್ಟಿಪ್ಪ ಅಂತಂದ್ರೆ ಅದೇ ಜೀವನದ ಸಾರ್ಥಕವಾಗಿರ್ತಕ್ಕಂಥ ವ್ಯವಸ್ಥೆ. ನಾವು ಮತ್ತೊಬ್ಬರ ಜೀವನದ ಏಳಿಗೆ ನೋಡಿಕೊಂಡು ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು. ಒಬ್ಬರ ಮನೆಯೊಳಗೆ ಏನಾದ್ರೂ ಚಲೋ ಟಿವಿ ಬಂತಪ್ಪ ಅಂದ್ರೆ ನಮ್ಮ ಮನೆಗೂ ಅದು ಬರಾಕಬೇಕು. ಬಾಜು ಮನೆಯೊಳಗೆ ಒಂದು ವಾಷಿಂಗ್ ಮಿಷಿನ್ ಬಂತಪ್ಪ ಅಂದ್ರೆ ನಮ್ಮ ಮನೆಗೂ ವಾಷಿಂಗ್ ಮಿಷಿನ್ ಬರಾಕಬೇಕು. ಬಾಜು ಮನೆಯೊಳಗೆ ಫ್ರಿಡ್ಜ್ ಬಂತು ಅಂದ್ರೆ ನಮ್ಮ ಮನೆಗೂ ಫ್ರಿಡ್ಜ್ ಬರಾಕಬೇಕು. ಬಾಜು ಮನೆಯೊಳಗೆ ಒಂದು ದೊಡ್ಡ ಕಾರ್ ಬಂತಂದ್ರೆ ನಮ್ಮ ಮನೆಗೂ ದೊಡ್ಡ ಕಾರ್ ಬರಾಕಬೇಕು. ಬಾಜು ಮನೆಯೊಳಗೆ ದೊಡ್ಡ ಮೋಟರ್ ಸೈಕಲ್ ಬಂತು ನಮ್ಮ ಮನೆಗೂ ಮೋಟರ್ ಸೈಕಲ್ ಬರಾಕಬೇಕು. ಬಾಜು ಮನೆ ಹೆಣ್ಮಗಳು 4 ತೊಲಿ ಚೈನ್ ಮಾಡಿಸಾಳ, ನನಗೂ 4 ತೊಲಿ ಚೈನ್ ಬರಾಕಬೇಕು. ಮತ್ತ ಬಾಜು ಮನ್ಯಾಗ ಒಬ್ರು ಸತ್ತಾರ, ಮತ್ ನಮ್ಮ ಮನ್ಯಾಗ ಒಬ್ರು ನಾವ್ ಯಾರು ಅಂತೀವಿ ಅನ್ನಂಗಿಲ್ಲ. ಒಳ್ಳೇದು ಏನಾಗೈತಲ್ಲ ಅದಷ್ಟು ಆಗಬೇಕು ಅಂತ ಅಂತಿರ್ತೀವಿ ನಾವೆಲ್ಲ. ಆದ್ರೆ ಜೀವನ ಎನ್ನುವಂಥದ್ದು ಇದು ಹೋಲಿಕೆ ಮಾಡಿಕೊಂಡು ಹೋಗುವಂತ ಜೀವನ ಅಲ್ಲ, ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತ ಜೀವನ ಎನ್ನುವಂಥದ್ದು. ನಾವೆಲ್ಲ ಎಷ್ಟೋ ಜನ ಓಡಾಡೋದಕ್ಕೆ ಒಳ್ಳೆಯ ಸೈಕಲ್ ಮೋಟ್ರ್ ಇಲ್ಲ, ಒಳ್ಳೆಯ ಶೂಗಳಿಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡ್ತಿರ್ತೀವಿ. ಆದ್ರೆ ಎಷ್ಟೋ ಜನಗಳಿಗೆ ಕಾಲೇ ಇಲ್ವಲ್ಲ. ನಾವು ಕೈಗೆ ಹಾಕಿಕೊಳ್ಳೋದಕ್ಕೆ ಬಂಗಾರದ ಬಳೆ ಇಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ. ಎಷ್ಟೋ ಜನರಿಗೆ ಕೈಯೇ ಇಲ್ವಲ್ಲ. ನಾವು ಕಣ್ಣುಗಳಿಗೆ ಹಾಕಿಕೊಳ್ಳೋದಕ್ಕೆ ಕೂಲಿಂಗ್ ಗ್ಲಾಸ್ ಇಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ. ಎಷ್ಟೋ ಮಂದಿಗೆ ಕಣ್ಣೇ ಇಲ್ವಲ್ಲ. ಅದಕ್ಕೆ ಜೀವನದೊಳಗ ನಮಗಿಂತ ದೊಡ್ಡವ್ರು ನೋಡಿ, ನಮಗಿಂತ ಸೌಕಾರ ನೋಡಿ ಬದುಕೋದಕ್ಕಿಂತ ನಮಗಿಂತ ಕೆಳಗೆ ಯಾರಿರ್ತಾರೆ ಅವ್ರು ನೋಡಿ ಬದುಕು ಬಿಟ್ಟಿಪ್ಪ ಅಂತಂದ್ರೆ ಜೀವನ ಬಹಳಷ್ಟು ಸುಂದರ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ಬೇಕಾಗ್ತಾ ಇದೆ ಅನ್ನುವಂಥದ್ದು. ಜೀವನದೊಳಗೆ ಒಂದಿಷ್ಟು ಕೊಡುವಂತ ಪ್ರಯತ್ನವನ್ನ ಮಾಡಬೇಕು. ಯಾರಿಗೆ ಕೊಡಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಧರ್ಮ ಕಾರ್ಯಗಳಿಗೆ ಕೈ ಎತ್ತಿ ಕೊಡುವಂತ ವ್ಯವಸ್ಥೆಯನ್ನ ಮಾಡಿಕೊಂಡು ಬರಬೇಕು. ಯಾವಾಗ ನೀವು ಧರ್ಮ ಕಾರ್ಯಗಳಿಗೆ ಕೈ ಎತ್ತಿ ಕೊಡುವಂತ ವ್ಯವಸ್ಥೆ ಮಾಡಿಕೊಂಡು ಬರ್ತೀರಿಯೋ ಅವಾಗ ನಿನ್ನ ಜೀವನ ಬಹಳಷ್ಟು ಸುಂದರ ಆಗ್ತಾ ಇದೆ ಎನ್ನುವಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತಾ ಇರುವಂಥದ್ದು. ದಾನಂ ವಿಭೂಷಣಂ ಲೋಕೆ ದಾನಂ ದುರ್ಗತಿ ನಾಶನಂ ದಾನಂ ಸ್ವರ್ಗಸ್ಯ ಸೋಪಾನಂ ದಾನಂ ಶಾಂತಿಕರಂ ಶುಭಂ ಅಂತ ತಿಳ್ಕೊಂಡು ಹೇಳ್ತಾರೆ. ದಾನವನ್ನ ಮಾಡೋದ್ರಿಂದ ನಿನಗೆ ಸ್ವರ್ಗದಲ್ಲಿ ಜಾಗ ಸಿಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇದು ಹೇಗೆ ಆಗುತ್ತಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ನೀವೇನು ಕಾರ್ಯವನ್ನ ಮಾಡಿರ್ತೀರಿ, ನೀವೇನು ಕರ್ಮವನ್ನ ಮಾಡಿರ್ತೀರಿ, ಅದು ವಾಪಸ್ ಬಂದು ನಿಮ್ಗೆ ಮುಟ್ತಾ ಇದೆ ಅಂತಕ್ಕಂಥ ಮಾತು. ನೀನು ಮತ್ತೊಬ್ಬನಿಗೆ ಒಳ್ಳೇದು ಮಾಡಿದೆ ಅಂತಂದ್ರೆ ನಿನಗೆ ಒಳ್ಳೇದಾಗ್ತಾ ಇದೆ. ನಿಮಗೆ ನೀವು ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡಿದ್ರಿ ಅಂತಂದ್ರೆ ನಿಮಗೆ ಕೆಟ್ಟದ್ದಾಗ್ತಾ ಇದೆ ಅನ್ನುವಂಥದ್ದು. ಒಬ್ಬ ರೈತ ನಡ್ಕೊಂಡು ಹೋಗ್ತಿದ್ದ. ಹೋಗುವಂತ ಸಂದರ್ಭದೊಳಗೆ ಒಂದು ಮಾವಿನ ತೋಟ, ಮಾವಿನ ಹಣ್ಣುಗಳು ಬಹಳಷ್ಟು ಬಿಟ್ಟಿತ್ತು. ಹಣ್ಣನ್ನು ಬಿಟ್ಟಿರ್ತಕ್ಕಂಥ ವ್ಯವಸ್ಥೆ ನೋಡಿಕೊಂಡು ಕಣ್ಣುಗಳು ಹಣ್ಣನ್ನು ನೋಡ್ತಾವೆ. ಕಣ್ಣುಗಳು ಹಣ್ಣನ್ನು ನೋಡ್ತಾವು. ಹಣ್ಣನ್ನು ನೋಡಿ ಆದ್ಮೇಲೆ ಕಾಲುಗಳು ಹಣ್ಣಿನ ಹತ್ರ ಹೋಗ್ತವೆ. ಕಾಲುಗಳು ಹಣ್ಣಿನ ಹತ್ರ ಹೋಗ್ತವೆ. ಕೈಗಳು ಹಣ್ಣನ್ನ ಕಿತ್ಕೊಂತವು. ಹಣ್ಣನ್ನ ಕೈ ಕಿತ್ಕೊಳ್ತದೆ, ಆ ಹಣ್ಣನ್ನ ಬಾಯಿ ತಿನ್ನುತ್ತ. ಇಷ್ಟೆಲ್ಲ ಆಗಿ ಆದ್ಮೇಲೆ ದೂರ ಒಬ್ಬ ಹೊಲದ ಮಲ ಕುತ್ಕೊಂಡಿದ್ದ.
ಹೊಲದ ಮಲ ಕುತ್ಕೊಂಡಿದ್ದ, ಹಣ್ಣು ಕಿತ್ಕೊಂಡು ತಿನ್ನೋದು ನೋಡಿದ ತಕ್ಷಣ ಒಂದು ದೊಡ್ಡ ಕೋಲ್ ತಗೊಂಡು ಬಂದವ. ದೊಡ್ಡ ಕೋಲ್ ತಗೊಂಡು ಬಂದು ಇವನ್ ಬೆನ್ನಿಗೆ ಒಂದು 4 ಬಾರಿಸಿದ. ಬೆನ್ನಿಗೆ 4 ಬಾರಿಸಿದ ಕೂಡಲೇ ಇವನಿಗೆ ವಿಚಾರ ಆಯ್ತು. ವಿಚಾರವನ್ನ ಮಾಡಿ, ನೀವು ನೋಡಿದ್ಯಾವುದು ಹಣ್ಣನ್ನ? ಕಣ್ಣು. ಹೋಗಿದ್ಯಾವುದು? ಕಾಲು. ಕಿತ್ತಿದ್ಯಾವುದು? ತಿಂದಿದ್ಯಾವುದು? ಮಾಲಕ್ ಬಂದು ಹೊಡೆದಿದ್ದೆಲ್ಲಿಗೆ? ಕಣ್ಣು. ನೀರು ಎಲ್ಲಿಂದ ಬಂದ್ವು? ಕಣ್ಣಾಗ ನೀರು ಬಂದ್ವಲ್ಲ. ನೋಡಿದ್ಯಾರು ಮೊದಲು? ಕಣ್ಣು ನೋಡ್ತಲ್ಲ. ಇದನ್ನ ಕರ್ಮ ಅಂತ ತಿಳ್ಕೊಂಡು ಕರೀತಾರೆ. ಕರ್ಮ ಅಂತ ತಿಳ್ಕೊಂಡು. ನೀವು ಒಬ್ಬರಿಗೆ ಏನಾದ್ರೂ ಸಹಿತ ಒಂದು ಕೆಟ್ಟದ್ದು ಮಾಡಿದ್ರೆ ಅಂತಂದ್ರೆ, ಕಣ್ಣು ಹಣ್ಣನ್ನು ನೋಡದೆ ಹೋಗಿತ್ತಪ್ಪ ಅಂದ್ರೆ ಕಣ್ಣಾಗ ನೀರು ಬರ್ತಿರ್ಲಿಲ್ಲಲ್ಲ. ಕಣ್ಣಾಗ ನೀರು ಬರುವಂಗ ಮಾಡ್ಕೊಂಡಿದ್ದು ಯಾರಪ್ಪ ಅಂದ್ರೆ ಕಣ್ಣೇ ವಿನಃ ಮತ್ತೊಂದಲ್ಲ ಎಂತಕ್ಕಂಥ ಮಾತು. ನೀವು ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡಿದ್ರಿ ಅಂತಂದ್ರೆ, ಮತ್ತೊಬ್ಬರಿಗೆ ಮೋಸ ಮಾಡಿದ್ರಿ ಅಂತಂದ್ರೆ, ಮತ್ತೊಬ್ಬರ ಏಳಿಗೆಯನ್ನ ಕಂಡು ಹೊಟ್ಟೆ ಕಿಚ್ಚು ಪಟ್ರಿಪ್ಪ ಅಂತಂದ್ರ ಅದು ಆ ಸಂಧ್ಯಾಗ ಹಾಸಿ, ಈ ಸಂಧ್ಯಾಗ ಹಾಸಿ, ಮತ್ತೊಂದು ಸಂಧ್ಯಾಗ ಹಾಸಿ ನಿಮ್ ಮನೆ ಮುಂದನ ಬಂದು ಬೀಳ್ತಾ ಇದೆ ಎನ್ನುವಂಥ ಮಾತನ್ನ ಹೇಳ್ಬೇಕಾಗ್ತದೆ. ಇಂಗ್ಲಿಷ್ ಒಂದು ಮಾತು, ಕರ್ಮ ನೆವರ್ ಫಾರ್ಗೆಟ್ ಯುವರ್ ಹೋಮ್ ಅಡ್ರೆಸ್ ಅಂತ. ಕರ್ಮ ನೆವರ್ ಫಾರ್ಗೆಟ್ ಯುವರ್ ಹೋಮ್ ಅಡ್ರೆಸ್ ಅಂದ್ರೆ, ಕರ್ಮ ಎನ್ನುವಂಥದ್ದು, ನಾವು ಮಾಡಿರ್ತಕ್ಕಂಥ ಕರ್ಮ ಎನ್ನುವಂಥದ್ದು ನಿನ್ನ ಮನೆಯ ವಿಳಾಸವನ್ನ ಮರೆಯೋಂಗಿಲ್ಲ ಎನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನೀನು ಸಾಧ್ಯವಾದಷ್ಟು ಮಟ್ಟಿಗೆ ಒಳಿತನ್ನ ಮಾಡುವಂತ ಕಾರ್ಯವನ್ನು ಮಾಡ್ಕೊಂಡು ಹೋಗಬೇಕು. ಒಬ್ಬವ ಸಿಹಿ ಮಾರವಿದ್ದ, ಸಿಹಿ ಮಾರವ, ಮಿಠಾಯಿ ಮಾರ್ತಕ್ಕಂಥ ಒಂದು ವ್ಯಕ್ತಿ ಇದ್ದ. ಮಿಠಾಯಿ ಮಾರುವಂತ ವ್ಯಕ್ತಿ ನಿತ್ಯಲೂ ಸಹಿತ ಮಿಠಾಯಿ ಮಾರ್ಕೊಂತ ಹೋಗ್ತಿದ್ದ. ಹಳ್ಳಿಗೆ ಮಿಠಾಯಿ ಮಾರ್ಕೊಂತ ಹೋಗ್ತಿದ್ದ. ಆ ಊರೊಳಗೆ ಇಬ್ರು ಅಣ್ಣತಮ್ಮಂದಿರು ಜಗಳ ಮಾಡ್ಕೊಂಡ್ರು. ಜಾಸ್ತಿ ವಿಚಾರ ಸಂಬಂಧ ಜಗಳ ಮಾಡ್ಕೊಂಡಾಗ ಹೆಂಗಾರ ಮಾಡಿ ತಮ್ಮನ್ನ ಕೊಲೆ ಮಾಡ್ಬೇಕು ಅಂತ ತಿಳ್ಕೊಂಡು ಅಣ್ಣಗ ದುರ್ಬುದ್ಧಿ ಹುಟ್ಟುತ್ತೆ. ತಮ್ಮನ್ನ ಕೊಲೆ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಅಣ್ಣಗ ದುರ್ಬುದ್ಧಿ ಹುಟ್ಟುತ್ತೆ. ಹೆಂಗ ಕೊಲೆ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಆ ಊರಿಗೆ ಮಿಠಾಯಿ ಮಾರೋ ಬರ್ತಾನಲ್ಲ, ಹೆಂಗಾರ ಮಾಡಿ ಮಿಠಾಯಿ ಒಳಗ ವಿಷ ಹಾಕಿ ಕೊಟ್ಟು ಬಿಟ್ಟನಪ್ಪ ಅಂದ್ರೆ ತಮ್ಮ ತಿಂದು ಸಾಯ್ಕೋತಾರ ಅಂತ ತಿಳ್ಕೊಂಡು ಆ ಮಿಠಾಯಿ ಮಾರೋ ಊರಿಗೆ ಬರ್ತಾ ಕಾಯ್ಕೊಂತ ಕುಂತಿದ್ದ. ಯಾರು? ಅಣ್ಣ ಕಾಯ್ಕೊಂತ ಕುಂತಿದ್ದ. ಕುತ್ಕೊಂಡಾಗ ಮಿಠಾಯಿ ಮಾರೋ ಊರೊಳಗೆ ಬರ್ತಾರ. ಬಂದ ತಕ್ಷಣ ನಿಮ್ಮ ಅಣ್ಣ ಹೋಗಿ ಮಿಠಾಯಿ ಮಾರೋ ಹೇಳ್ತಾರಂತ, ಅಲ್ಲೋ ನೀನು ಮಿಠಾಯಿ ಮಾರಕ್ ಬರಾಕತ್ತಿಲ್ಲ, ನಿನಗೆಷ್ಟು ದುಡಿಮೆ ಆಗತ್ತಿ? ಅದಕ್ಕೆ ಅವ ಅಂತಾನ, ಏನ್ರಿ ಒಂದ್ ದಿವ್ಸಕ್ಕೆ ನಾವು 10,000 ರೂಪಾಯಿ ದುಡಿಬಹುದು ಅಂತ ತಿಳ್ಕೊಂಡು ಹೇಳ್ತಾರೆ. 10,000 ರೂಪಾಯಿ ದುಡಿಬಹುದು ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಅಣ್ಣ ಅಂತಾನಂತ, ಇವತ್ತು ನಾನು ನಿನಗೆ 50,000 ರೂಪಾಯಿ ಕೊಡ್ತೀನಿ, 50,000 ರೂಪಾಯಿ ಕೊಡ್ತೀನಿ. ಇದ ಮುಂದದ ಬೀದಿ ಒಳಗ ನನ್ನ ತಮ್ಮನ ಮನೆ ಐತಿ, ನನ್ನ ತಮ್ಮನ ಮನೆ ಹತ್ರ ಹೋದಾಗ ನೀ ಮಿಠಾಯಿ ಮಾಡಕ್ ಹೋಗಿಯಲ್ಲ, ನಿನ್ನ ಮಿಠಾಯಿ ಒಳಗೆ ಒಂದಿಷ್ಟು ವಿಷ ಹಾಕಿ ನನ್ನ ತಮ್ಮನಿಗೆ ಕೊಟ್ಟುಬಿಡು, ಅವ ತಿಂದು ಸಾಯ್ತಾನ ಅಂತ ತಿಳ್ಕೊಂಡು ಅಣ್ಣ ಮಿಠಾಯಿ ಮಾರೋನ್ ಹೇಳ್ತಾನೆ. ಮಿಠಾಯಿ ಮಾರೋನ್ ಹೇಳಿದಾಗ ಒಂದು ಕ್ಷಣ ಮಿಠಾಯಿ ಮಾರೋ ಯೋಚನೆ ಮಾಡ್ತಾನಂತ. ಏನ್ ಯೋಚನೆ ಮಾಡ್ತಾನಂತಂದ್ರ, ಅಣ್ಣಗೆ ಹೇಳ್ತಾನ ಮಿಠಾಯಿ ಮಾರೋ ಬಹಳ ದೊಡ್ಡ ಕಿಮ್ಮತ್ತಿನ ಮಾತು ಹೇಳ್ತಾನ. ಅಲ್ಲೋ ಸೌಕಾರ, ನಿನ್ನ 50,000 ರೂಪಾಯಿ ನಿನ್ನ ಮನೆಯೊಳಗಿದ್ದ ನಿನ್ನ ನೆಮ್ಮದಿ ಕೊಡುವಲ್ದಾಗಿತ್ತಪ್ಪ ಅಂದ್ರ ಆ 50,000 ರೂಪಾಯಿ ತಗೊಂಡು ಪಾಪದ ಕರ್ಮ ನಾ ಮಾಡಿ ನನಗೆ ನೆಮ್ಮದಿ ಕೊಡ್ತತಿ, ನಾ ಮಾಡೋಂಗಿಲ್ಲ ಎನ್ನುವಂಥ ಮಾತು ನಾನು ಮಿಠಾಯಿ ಒಳಗೆ ಹೇಳ್ತಾ ಇದ್ದ. ಮತ್ತು ಮುಂದುವರೆದು ಮತ್ತೊಂದು ಮಾತು ಹೇಳ್ತಾನ. ಏನ್ ಮಾತು ಹೇಳ್ತಾನಪ್ಪ ಅಂತಂದ್ರೆ, ಆ ಭಗವಂತ ನನಗೆ ಈ ಭೂಮಿಗೆ ಕಳಿಸಿರುವಂಥದ್ದು ಸಿಹಿಯನ್ನ ಈ ಸಮಾಜಕ್ಕೆ ಹಂಚು ಅಂತ ಹೇಳ್ಕೊಂಡೆ ವಿನಃ ವಿಷವನ್ನ ಹಾಕು ಅಂತ ತಿಳ್ಕೊಂಡು ಭಗವಂತ ಕಳಿಸಿಲ್ಲ. ನಾನು ಬಡವನಾದರೂ ಪರವಾಗಿಲ್ಲ, ಸಮಾಜಕ್ಕೆ ಸಿಹಿನೇ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಆ ಮಿಠಾಯಿ ಮಾರೋನು ಹೇಳ್ತಾ ಇದ್ದಾನೆ ಅಂತಕ್ಕಂಥ ಮಾತು. ಈ ಒಂದು ಭಾವನೆಗಳು ನಮಗ್ ಬರ್ಬೇಕಾಗ್ತಾ ಇದಾವೆ ಅನ್ನುವಂಥದ್ದು. ನಮೋ ಹಂಗಿರಂಗಿಲ್ಲ. ನಮೋ ಹೆಂಗಿರ್ತಾವಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ಬಾಜು ಮನೆಯಾಗಿರೋ ಎಮ್ಮೆ ಏನ್ರ 10 ಲೀಟ್ರ್ ಹಾಲು ಜಾಸ್ತಿ ಹಿಂಡು ಬಿಡ್ತಪ್ಪ ಅಂತಂದ್ರೆ ಮಾರನೇ ದಿವಸ ಅವ್ರ ಮನೆ ಮುಂದೆ 4 ಲಿಂಬೆ ಬೀಳಕಬೇಕು. ನಗಾಕತ್ತೀರಂದ್ರೆ ಬಿದ್ದಾವ ಅಂತ ಅರ್ಥ ಏನ್ರಿ. ಯಾವ್ದಾರ ಒಂದಿಷ್ಟು ಹೊಲದೊಳಗೆ ಚಲೋ ಪೀಕ್ ಬರಾಕತ್ತಪ್ಪ ಅಂದ್ರೆ 2 ಕರಿ ಗೊಂಬಿ ಬಂದು ಬೀಳಕಬೇಕಲ್ಲಿ, ಅಂದ್ರೆ ನಮ್ಗೆ ಸಮಾಧಾನ ಆಕೈತಿ. ಇದು ಸಮಾಧಾನದ ವ್ಯವಸ್ಥೆ ಅಲ್ಲ, ಇದು ಬದುಕುವಂತ ವ್ಯವಸ್ಥೆ ಅಲ್ಲ. ಸುಮ್ಮನೆ ನೀವು ಆಲೋಚನೆಯನ್ನ ಮಾಡಿ, ಒಬ್ಬರ ಹೊಲ ಚೆನ್ನಾಗಿ ಬೆಳೆದೈತಪ್ಪ ಅಂತ ತಿಳ್ಕೊಂಡು ಅಂದಾಗ, ಒಬ್ಬರ ಮನೆಯೊಳಗೆ ಒಳ್ಳೇದಾಗೈತಪ್ಪ ಅಂತ ತಿಳ್ಕೊಂಡು ಹೇಳಿದಾಗ, ನೀವು ಅವ್ರ ಹತ್ರ ಹೋಗಿ ಚಲೋ ಬೆಳೆದಿಯಪ್ಪ, ಚಲೋ ದುಡ್ದಿಯಪ್ಪ ಅಂತ ತಿಳ್ಕೊಂಡು ಒಂದು ಶಬಾಷ್ಗೆ ನೀವು ಕೊಟ್ಟು ಬಂದ್ಬಿಟ್ರಿಪ್ಪ ಅಂತಂದ್ರೆ, ಅವ ಜ್ವಾಳ ಬೆಳೆದಪ್ಪ ಅಂದ್ರೆ ಒಂದು ಬುಟ್ಟಿ ಜ್ವಾಳ ನಿಮ್ಮ ಮನೆಗೆ ಕೊಟ್ಟು ಹೋಗ್ತಾನೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇರುವಂಥದ್ದು.
ನಾವೆಲ್ಲ ಬಹಳಷ್ಟು ಮಂದಿ ದಸರಾ ಹಬ್ಬದ ದಿವಸ ಏನು ಮಾಡ್ತೀವಿ, ಬನ್ನಿಯನ್ನು ಹಂಚ್ತೀವಿ. ಬನ್ನಿ ಕೊಟ್ಟು ಬಂಗಾರದಂಗಿರೋಣ ಅಂತ ತಿಳ್ಕೊಂಡು ಬನ್ನಿ ಹಂಚಿ ಬರ್ತೀವಿ. ನಾವೆಲ್ಲ ಹೋಗಿ ಎಲ್ಲಿ ಬನ್ನಿ ಹಂಚಿ ಬರ್ಬೇಕಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ನಿಮ್ಮ ಆಪ್ತರಿಗೆ ಬನ್ನಿಯನ್ನು ಹಂಚುವ ಮೊದಲಿಗೆ ನೀವು ಇಷ್ಟು ದಿವಸ ಯಾರಿಗೆ ದ್ವೇಷವನ್ನ ಮಾಡಿದ್ರಲ್ಲ, ನಿಮ್ಮನ್ನ ಯಾರು ದ್ವೇಷ ಮಾಡಿದ್ರಲ್ಲ, ಮೊದಲು ಅವ್ರ ಮನೆಗೆ ಹೋಗಿ ಇಷ್ಟು ದಿವಸ ನಾವು ಹೆಂಗೋ ಇದ್ವಿಪ್ಪ, ಏನೋ ಬದುಕಿದ್ವಿ, ಏನು ಒಂದು ಜನ್ಮ ಐತಿ, ಈ ಜನ್ಮದಾಗ ದ್ವೇಷ ಮಾಡ್ಕೊಂಡು ಬದುಕೋದ್ರೆ ಏನೈತಿ, ಇನ್ನು ಮ್ಯಾಗಿನ ದ್ವೇಷ ಮಾಡೋದು ಬಿಡೋನು, ಬನ್ನಿ ಕೊಟ್ಟು ಬಂಗಾರದಂಗರು ಅಂತ ತಿಳ್ಕೊಂಡು ಒಂದು 4 ಬನ್ನಿ ಕೊಟ್ಟು ಬಂದ್ರಿಪ್ಪ ಅಂತಂದ್ರೆ ಅಲ್ಲಿ ದ್ವೇಷ ಮರೆಯಾಗ್ತಾ ಇದೆ ಅಂತಕ್ಕಂಥ ಮಾತು. ಇಷ್ಟೇ ಬದುಕ. ಈ ಬದುಕಿಗೆ ಬಹಳಷ್ಟು ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ. ಒಂದಿಷ್ಟು ಹೃದಯವನ್ನ ಯಾವಾಗಲೂ ಸಹಿತ ನಾವು ತೆರೆದ ಬಾಗಿಲಾಗಿ ಇಟ್ಕೋಬೇಕು. ಹೃದಯವನ್ನು ತೆರೆದ ಬಾಗಿಲಾಗಿ ಇಟ್ಕೋಬೇಕಾಗ್ತಾ ಇದೆ ಅನ್ನುವಂಥದ್ದು. ಆ ಒಂದು ಹಿನ್ನೆಲೆಯೊಳಗ ಅರೇಮಲ್ಲಾಪುರ ಗ್ರಾಮದಲ್ಲಿ ಇವು ಎಲ್ಲವೂ ಸಹಿತ ತೆರೆದ ಹೃದಯದ ಬಾಗಿಲುಗಳು ಎಲ್ಲವಪ್ಪ ಅಂತಂದ್ರೆ ಅದು ಅರೇಮಲ್ಲಾಪುರ ಗ್ರಾಮದಲ್ಲಿ ಇದಾವೆ ಎನ್ನುವಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತಾ ಇದೆ ಅನ್ನುವಂಥದ್ದು. ಅದಕ್ಕೆ ನೀವೆಲ್ಲರೂ ಸಹಿತ ಹೃದಯವಂತರಾಗಬೇಕಾಗ್ತಾ ಇವತ್ತಿನ ದಿವಸ. ಮನುಷ್ಯನ ಬದುಕಿನೊಳಗೆ ಏನಿದೆ, ನೀವೆಲ್ಲ ಆಸ್ತಿ ಪಾಲು ಮಾಡ್ಕೊಂತ ಬರ್ತಿರ್ತೀರಿ. ಆಸ್ತಿ ಪಾಲು ಮಾಡುವ ಸಂದರ್ಭದೊಳಗ ಒಂದು ಕ್ಷಣ ಏನಾದ್ರು ತಮ್ಮನಿಗೆ ಒಂದು ಮಾರು ಹೊಲ ಜಾಸ್ತಿ ಹೋಗ್ಬಿಡ್ತಪ್ಪ ಅಂತಂದ್ರ ಅಣ್ಣ ಅದಾವ ಅನ್ಬೇಕು. ಏನ್ ಅನ್ಬೇಕಪ್ಪ ಅಂತಂದ್ರ, ನನ್ನ ತಮ್ಮ ಊಟ ಮಾಡೋಲ್ಲಾಕ ಒಂದು ಮಾರಲ್ಲ ಇನ್ನೂ 1-2 ಮಾರು ಹಂಗ ಜಾಸ್ತಿ ಹೋಗ್ಲಿ ಅಂತ ತಿಳ್ಕೊಂಡು ಅಣ್ಣ ಅದಾವ ಅಂದ್ಬಿಟ್ಟಪ್ಪ ಅಂತಂದ್ರ ಅಲ್ಲಿ ಅಣ್ಣ ತಮ್ಮಂದಿರ ಸಂಬಂಧ ಮುರಿದು ಹೋಗಂಗಿಲ್ಲ ಎನ್ನುವಂಥ ಮಾತನ್ನು ಹೇಳ್ಬೇಕಾಗ್ತಾ ಇರುವಂಥದ್ದು. ಅದೇ ಪ್ರಕಾರವಾಗಿ ತಮ್ಮನು ಸಹಿತ ಅಣ್ಣಂಗೆ ಏನಾದರೂ ಒಂದಿಷ್ಟು ಮನೆಯೊಳಗೆ ಹೆಚ್ಚಿಗೆ ಭಾಗ ಹೋಗ್ಬಿಡ್ತು ಅಂತಂದ್ರ ಇದ್ರ ನಮ್ಮ ಅಣ್ಣಿರ್ತಾನ, ಮತ್ತೆ ಬೇರೆ ಯಾರು ಬಂದಿರಂಗಿಲ್ಲ, ಅವಂಗ ಹೋತು ಪರವಾಗಿಲ್ಲ ಅಂತ ತಿಳ್ಕೊಂಡು ತಮ್ಮ ಸಮಾಧಾನ ಮಾಡ್ಕೊಂಡ್ಬಿಟ್ನಪ್ಪ ಅಂತಂದ್ರೆ ರಾಮ ಲಕ್ಷ್ಮಣರು ಕೇವಲ ಕಥೆಯಲ್ಲಿ ಅಷ್ಟೇ ಇರಂಗಿಲ್ಲ, ನಮ್ಮ ಮನೆಯಾಗೂ ಸಹಿತ ಹೋಗ್ತಾರೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ಬೇಕಾಗ್ತದೆ. ಇದೇ ಬದುಕ. ಈ ಬದುಕನ್ನ ಬಿಟ್ಟು ನಾವು ಮತ್ತೊಂದು ಬದುಕಾಕ್ ಹೊಂಟಿವಪ್ಪ ಅಂತಂದ್ರೆ ಜೀವನ ಬಹಳಷ್ಟು ಕೆಟ್ಟು ಹೋಗ್ತಾ ಇದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ಬೇಕಾಗ್ತಾ ಇದೆ ಅನ್ನುವಂಥದ್ದು. ಈ ವ್ಯವಸ್ಥೆಯನ್ನು ನಡುವನ್ನು ಮಾತಾಡಬಾರದು. ಈ ವ್ಯವಸ್ಥೆಯನ್ನ ಹೇಳಿಕೊಡುವಂಥವುಗಳೇ ಈ ಪ್ರವಚನ ವೇದಿಕೆಗಳು ಅಂತಕ್ಕಂಥದ್ದು. ಇಲ್ಲಿ ಪ್ರವಚನ ನಡೀತಾವೆ, ಇಲ್ಲಿ ದಾಸೋಹ ನಡೆಯುತ್ತೆ, ಇಲ್ಲಿ ದಾನವನ್ನ ಕೊಡ್ತಾರೆ, ಇಲ್ಲಿ ಎಲ್ಲರೂ ಸಹಿತ ನಾನು ನನ್ನ ಎಂತಕ್ಕಂಥ ಭಾವನೆ ಬಿಟ್ಟು ಕೆಲಸವನ್ನ ಮಾಡ್ತಾರೆ. ನೀವೆಲ್ಲ ಇಟ್ಟು ಮಂದಿ ಕುತ್ಕೊಂಡಿರಲ್ಲ, ನಿಮ್ ಬೀಗದ ಮದುವೆ ಹೋಗಿ ಹಿಂಗೆ ಕೆಳಗೊಂಡು ಕುಂದಿಸ್ತಿದ್ರೆ ನೀವು ರೇಷ್ಮೆ ಸೀರೆ ಹಾಳಾಕೋಬ ಅಂತ ತಿಳ್ಕೊಂಡು ಎಲ್ಲಿ ಕುರ್ಚಿ ಐತೆ ಅಲ್ಲೇ ಹೋಗಿ ಕುಂದ್ರ ಪೈಕಿನ ನೀವು. ಮತ್ತೆ ಕುರ್ಚಿ ಕೊಡ್ಲಿಲ್ಲಪ್ಪ ಅಂದ್ರೆ ಮತ್ತೆ ಮದುವೆ ಮುರಿದು ಬರೋ ಪೈಕಿನೂ ಭಾಳ ಮಂದಿ ಇರ್ತಾರೆ, ನನ್ ಕುರ್ಚಿ ಕೊಡ್ಲಿಲ್ಲಪ್ಪ ಅಂತ ತಿಳ್ಕೊಂಡು. ಆದ್ರೆ ಇಲ್ಲೆಲ್ಲ ಇಷ್ಟು ಬಂದು ಕುತ್ಕೊಂಡಿರಲ್ಲ, ಇಲ್ಲಿ ಯಾಕೆ ಬಂದು ಕುಂತಿರಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಎಷ್ಟೋರೆಲ್ಲ ಲಕ್ಷಾಧೀಶ್ವರಿದ್ರಿ, ಕೋಟ್ಯಾಧೀಶ್ವರಿದ್ರಿ, ದೊಡ್ಡ ದೊಡ್ಡ ಹೊಲ ಇರುವುದಾವು, ದೊಡ್ಡ ದೊಡ್ಡ ಕಾರು ಮನಿ ಇರುವುದಾವು, ಇವೆಲ್ಲ ಬಿಟ್ಟು ಒಂದು ಹಾಳಿ ಮೇಲೆ ಬಂದು ಕುಂತಿರಪ್ಪ ಅಂದ್ರೆ ಇದು ಯಾರ ಶಕ್ತಿಯಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ವೀರಭದ್ರ ಸ್ವಾಮಿ ಶಕ್ತಿ, ಶರಣಬಸವೇಶ್ವರ ಶಕ್ತಿ ಎನ್ನುವಂತ ಮಾತನ್ನು ಹೇಳಬೇಕಾಗ್ತದೆ. ಇದೇ ನೀವು ಕೆಳ ಕುಂತಿರಲ್ಲ, ನಿಮ್ದು ಬಹಳ ಚಲೋ ಜೀವನ, ನಿಮ್ಮ ಜೀವನ ಬಹಳ ಚಲೋ. ಇಲ್ಲೇನು ಮ್ಯಾಲೆ ಕುಂತಿಲ್ಲ ನಮ್ಗೆ ಭಾಳ ಕೆಟ್ಟ. ಯಾಕಂದ್ರೆ ಈಟ್ರಾಗ ಕುಂದಿರ್ಬೇಕು, ಆ ಕಡೆಗೆ ಹೊಳ್ಳಾಡಕ್ ಬರಂಗಿಲ್ಲ. ನಿಮ್ದು ಹೆಂಗಪ್ಪ ಅಂದ್ರೆ ನೀವು ಸರ್ದಷ್ಟು ಜಾಗ ನಿಮ್ದ ಅದ, ನೀವು ಎಷ್ಟು ಸರ್ಕಂತ ಹೋಗ್ಬಿಟ್ಟು ಜಾಗ ನಿಮ್ದ. ಮತ್ತೆ ನಿಮ್ಮದಕ್ಕೆ ಏನು ಕುಂತಿರಲ್ಲ ನೀವು, ನಿಮ್ಮನ್ನು ಕುಂತ ಯಾರು ಎಬ್ಸಕ್ ಧೈರ್ಯ ಮಾಡಂಗಿಲ್ಲ. ನೀವು ಇವತ್ತು ರಾತ್ರಿ ಪೂರ್ತಿ ಇಲ್ಲೇ ಕುಂದ್ರಿ ಯಾಕೆ ಕುಂತಿ ಅಂತ ಯಾರು ಕೇಳಂಗಿಲ್ಲ. ಮತ್ ನಾವೇನ್ರ ಜೇರ್ ಕಟ್ 11 ಗಂಟೆ ಮೇಲೆ ಇಲ್ಲೇ ಕುಂತಿಪ್ಪ ಅಂತಂದ್ರೆ ಒಬ್ಬೊಬ್ಬರೇ ಹೋಗ್ತಿರ್ತೀರಿ ನೀವು. ಅತ್ಲಾಗಿಂದ ಅಜ್ಜ ಯಾಕೆ ಕುಂತಾರ ಬಿಡುವಂತ ಒಂದಿಷ್ಟು ಮಂದಿ ಫೋನ್ ಬಂತ ಅಂತ ಮಾತಾಡ್ಕೊಂತ ಹೋಗ್ತಿರ್ತಾರ. ಅವರು ಒಬ್ಬೊಬ್ಬರ ಖಾಲಿ ಹಾಕೊಂತ ಹೋಗ್ತೀರಿ. ಮತ್ತೆ ನಮಗ ಇಲ್ಲಿ ಕುಂತಿರ್ತೀವಲ್ಲ, ಇದು ಶಾಶ್ವತ ಅಲ್ಲ. ಈ ಕುರ್ಚಿ ಮಾಲಕ್ ಬರ್ತಾನ ಅಜ್ಜ ನಮ್ ಕುರ್ಚಿ ಅಂತ ತಿಳ್ಕೊಂಡು. ನಿಮ್ದು ಹಂಗಲ್ಲ, ನಿಮ್ದು ಅದು ಶಾಶ್ವತವಾಗಿರ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ಎಷ್ಟು ಮಂದಿ ಮ್ಯಾಲೆ ಹೋಗಬೇಕು ಅಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಿರಲ್ಲ, ಕೆಳ ಕುಂದ್ರೋ ಪ್ರಯತ್ನ ಮಾಡಿಬಿಟ್ರಿಪ್ಪ ಅಂತಂದ್ರೆ ನಿಮ್ಮನ್ನ ಜೀವನದೊಳಗೆ ಸೋಲ್ಸಕ್ಕೆ ಯಾರಿಗೇನು ಸಾಧ್ಯ ಇಲ್ಲ ಎನ್ನುವಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತಾ ಇರುವಂಥದ್ದು. ಆ ಒಂದು ಹಿನ್ನೆಲೆಯೊಳಗ ಜಗದ್ಗುರು ಪಂಚಪೀಠಗಳು ನಮ್ಮ ಗ್ರಾಮಕ್ಕೆ ಆಗಮಿಸ್ತಿದ್ದಾವೆ. ಪಂಚಾಚಾರ್ಯರು ಅಂತ ತಿಳ್ಕೊಂಡು ಹೇಳಿದ್ರೆ ಶಿವನಿಗೆ 5 ಮುಖಗಳು. ಆ 5 ಮುಖಗಳಿಂದ ಉತ್ಪತ್ತಿ ಆದಂಥವರೇ ಆದಿ ಜಗದ್ಗುರು ಪಂಚಾಚಾರ್ಯರು ಅಂತ ತಿಳ್ಕೊಂಡು ನಮ್ಮ ಸಿದ್ಧಾಂತ ಬೋಧನೆ ಮಾಡ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದು. ಬಹುಶಃ ಈಗಾಗಲೇ ಎಲ್ಲ ಜಗದ್ಗುರುಗಳ ಗಮನ ಅರೇಮಲ್ಲಾಪುರ ಗ್ರಾಮಕ್ಕೆ ಬಂದಿತ್ತು. ಎಲ್ಲ ಜಗದ್ಗುರುಗಳು ನಮ್ಮ ದೂರವಾಣಿ ಸಂಪರ್ಕವನ್ನು ಮಾಡಿ ಒಂದೇ ದಿವಸ ಎಲ್ಲ ಜಗದ್ಗುರುಗಳು, ಎಲ್ಲ ಪೀಠದ ಜಗದ್ಗುರುಗಳು ಸಹಿತ ನಿಮ್ಮೂರಾಗಿನ ಪಾದಯಾತ್ರೆಗಳು, ಈ ಪುರಾಣ ಪ್ರವಚನ ಕಾರ್ಯಕ್ರಮಗಳು, ಈ ಎಲ್ಲ ಅವರಿಗೆ ಫೋಟೋ
ಕಳಿಸಿದ್ದಾರೆ. ಎಲ್ಲ ನೋಡಿ ಬಹಳಷ್ಟು ಖುಷಿಯಾಗಿದ್ದಾರೆ. ಅವರು ಸಹಿತ ಕಾತುರರಾಗಿದ್ದಾರೆ ಅರೆಮಲ್ಲಾಪುರ ಗ್ರಾಮಕ್ಕೆ ಬರಬೇಕು ಅಂತ ತಿಳ್ಕೊಂಡು. ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಎಲ್ಲರೂ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ನೆರವೇರಿಸೋಣ. ಇವತ್ತಿಗೆ ನಿಮ್ಮ ಊರಿನ ಎಲ್ಲ ಪಾದಯಾತ್ರೆ ಸಂಪೂರ್ಣ ಆಗಿತ್ತು. ಈ ಪಾದಯಾತ್ರೆಗೆ ಸಹಕಾರ ಮಾಡಿರ್ತಕ್ಕ ನಮ್ಮ ಭಜನಾ ಸಂಘದವರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದನೆ ಸಲ್ಲಿಸಬೇಕು. ಎಷ್ಟೋ ಊರಾಗ ಭಜನೆಗಳು ನಿಂತು ಹೋಗ್ಬಿಡ್ತಾವ, ಎಷ್ಟೋ ಊರಾಗ ಭಜನೆಗಳು ನಿಂತು ಹೋಗ್ಬಿಡ್ತಾವ. ಇವ್ರು ಬೇರೆ ಭಜನೆ ಮಾಡಕತ್ತಾರೆ ಬೇರೆ ಬೇರೆ ಊರಾಗೆ. ಈ ಒಂದಿಷ್ಟು ಪದಗಳನ್ನ ಎಷ್ಟು ವ್ಯತ್ಯಾಸ ಮಾಡಕತ್ತಾರಪ್ಪ ಇವತ್ತು ತಿಳ್ಕೊಂಡು ಹೇಳಿದ್ರ, ಗುರು ಅನ್ನುವಂಥ ಶಬ್ದ ಐತಿ. ಗುರು ಅನ್ನುವಂಥ ಶಬ್ದ, ಆ ಗುರು ಅನ್ನುವಂಥ ಶಬ್ದ ಯಾರು ಉಪಯೋಗ ಮಾಡಬೇಕು? ಸ್ವಾಮಿಗಳು ಉಪಯೋಗ ಮಾಡಬೇಕು, ನೀವು ಶಾಸ್ತ್ರಿಗಳು ಉಪಯೋಗ ಮಾಡಬೇಕು, ಇಲ್ಲ ಶಾಲಿ ಮಾಸ್ತರ್ಗಳಿಗೆ ಉಪಯೋಗ ಮಾಡಬೇಕು ಆ ಶಬ್ದ, ಗುರು ಅನ್ನುವಂಥ ಶಬ್ದವನ್ನು. ಈಗ ಅದ್ರ ಹಣೆ ಬರ ಏನಾಗೈತಪ್ಪ ಅಂದ್ರೆ ದಾರ್ಯಾಗ ಹೋಗೋದು ಸಹಿತ ಏನಪ್ಪಾ ಗುರು ಆರಾಮನ ಇಂಥ ಚಲುವಾಗಿ. ಹಿಂದ ಭಜನಿ ಅಂತ ತಿಳ್ಕೊಂಡು ಶಬ್ದ ಮಾಡ್ತಿದ್ರು. ಭಜನಿ ಅಂದ್ರೆ ಏನು? ತಾಳ ಹಾಕೊಂಡು ಒಂದು ಸ್ಪೇನ್ ಪಡಿಗೆ ತಗೊಂಡು ಡಗ್ಗ ತಗೊಂಡು ಬಾರಿಸುವಂತ ಭಜನಿ ಅಂತ ಕರಿತಿದ್ರು. ಇವಾಗ ಭಜನಿ ಅನ್ನೋ ಶಬ್ದಕ್ಕೆ ಬೇರೆ ಅಂತ ಹುಡುಕಿ ಒಂದಿಷ್ಟು ಮಂದಿ ಗೊತ್ತಾಗಿ, ಬಹಳಷ್ಟು ಮಂದಿ ಊರ್ ಹೊರ ಕುಂತಿರ್ತಾರ. ಅವರು ಒಂದ್ ಗಿಡಗಳು ಕುಂತಿರ್ತಾರ, ಕೆಳಗ ಒಂದ್ ಟವಲ್ ಹಾಸಿರ್ತಾರ, ಒಂದ್ 8-10 ಮಂದಿ ಸುತ್ತಲೂ ಕುತ್ಕೊಂಡಿರ್ತಾರ. ಇನ್ನೂ ಅರ್ಥಾಗಿಲ್ಲ ನಿಮ್ಗೆ ನೋಡ ಒಂದಿಷ್ಟು ಕಾರಣ ಹಾಕಿರ್ತಾರ. ಆ ಕಾರಣಿಗೆ ರಾಜ ರಾಣಿ ಅಂತ ಅಂತಿರ್ತಾರ. ಅವನ್ ತಗೊಂಡು ಇವ್ರು ಏನ್ ಮಾಡ್ಕೊಂತಿಪ್ಪ ಭಜನೆ ಮಾಡ್ಕೊಂಡಿ ಅಂತ ಅವ ಅಂತ ಏನ್ ಕದಮ್ರಿ. ಇನ್ನು ಒಂದು ತೀರ್ಥ ಅಂತ ಶಬ್ದ ಐತಿ. ತೀರ್ಥ ಅಂತಕ್ಕಂಥ ಶಬ್ದ, ತೀರ್ಥ ಇದು ಸಿಗುತ್ತೀ? ದೇವಸ್ಥಾನ ಸಿಗುತ್ತದೆ. ಈ ತೀರ್ಥ ಎನ್ನುವಂಥ ಶಬ್ದವನ್ನು ಒಂದಿಷ್ಟು ಕುಲಗೇಡಿಗಳು ಅವು ಏನ್ ಮಾಡ್ಯಾವಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ಏನ್ರ ಜೋರಿ ಹೊಡ್ಕೊಂಡು ಊರ ನಡುವೆ ಯಾರೋ ಬರಾಕತ್ತಿನಪ್ಪ ಅವಾಗ ಅಂತಿರ್ತಾರೆ. ಏನ್ ಅಂತಿರ್ತಾರ ಅವರು? ತೀರ್ಥ ಹಾಕೊಂಡು ಬಂದಾರ ಅಂತ ತಿಳ್ಕೊಂಡು. ಏನ್ ಮಾಡೋದೈತಿ? ಈ ಶಬ್ದಗಳು ಬಳಕೆ ಆಗಬಾರದು. ಧರ್ಮಕ್ಕೆ ಮಾರಕ ಎಂತಕ್ಕಂಥ ಮಾತು. ಬಹುಶಃ ಅಂತ ಭಜನಾ ಮಂಡಳಿಯವರು ನಿಮ್ಮೂರಿನ ಎಲ್ಲ ಬೀದಿಗಳಲ್ಲಿ ಭಜನೆ ಮಾಡಿಕೊಂಡು ನಿಮ್ಮೂರಿನ ಪಾವಿತ್ರ್ಯತೆಯನ್ನ ಹೆಚ್ಚಿಗೆ ಮಾಡಿದ್ದಾರೆ ಎನ್ನುವಂಥ ಮಾತನ್ನ ಹೇಳಬೇಕಾಗ್ತದೆ ಎನ್ನುವಂಥದ್ದು. ಅದೇ ಪ್ರಕಾರವಾಗಿ ನಮ್ಮ ಸಂಬಾಳ ಮೇಳದವರು, ಅವನು ಸಹಿತ ಹುಡುಗ ನಿತ್ಯಲೂ ಸಹಿತ ವೀರಭದ್ರನ ಸಂಬಾಳ, ಎಲ್ಲಿ ಸಂಬಾಳ ನಾದ ಆಗುತ್ತೋ ಅಲ್ಲಿ ವೀರಭದ್ರ ಬಂದು ನಾಟ್ಯ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನ ಹೇಳಬೇಕಾಗ್ತದೆ. ಅಂತಹ ವೀರಭದ್ರನ ಸಂಬಾಳ ಇಡೀ ಅರೆಮಲ್ಲಾಪುರ ಗ್ರಾಮದ ತುಂಬಲೂ ಸಹಿತ ಸಂಚಾರವನ್ನ ಮಾಡಿ ಊರನ್ನ ಪವಿತ್ರ ಮಾಡಲಾಗಿದೆ, ಊರನ್ನ ಬಹಳಷ್ಟು ಪವಿತ್ರ ಮಾಡಲಾಗಿದೆ ಅಂತಕ್ಕಂಥ ಮಾತು. ಅದರೊಟ್ಟಿಗೆ ನಮ್ಮ ತಾಯಂದಿರು ಎಲ್ಲರೂ ಸಹಿತ ಆರತಿ ತೆಗೆದುಕೊಂಡು ಬಂದು ಗುರುಗಳು ಬರಕತ್ತಾರ ಅಂತ ತಿಳ್ಕೊಂಡು ನಿಮ್ಮೂರಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಆರತಿ ತೆಗೆದುಕೊಂಡು ಬಂದು ಬಹಳಷ್ಟು ಅದ್ಭುತವಾಗಿ ಪಾದಯಾತ್ರೆ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಎಲ್ಲರಿಗೂ ಸಹಿತ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಇಷ್ಟು ದಿವಸ ನೀವು ನಿಮ್ಮ ಮನೆ ಮುಂದೆ ನಾವು ಹೆಂಗೆ ಬಂದಿಪ್ಪ ಅಂತ ನೀವು ಕರೀಲಾರ್ದ ನಿಮ್ಮ ಮನೆ ಮುಂದೆ ಬಂದಿ. ಇನ್ನು ಮೇಲೆ ನೀವು ಕರೆದಾಗಷ್ಟ ಬರುವಂಥ ವ್ಯವಸ್ಥೆ ಇರ್ತದೆ ಅಂತಕ್ಕಂಥ ಮಾತನ್ನು ಅವಕಾಶ ಅಂತ ತಿಳ್ಕೊಂಡು ಹೇಳ್ತಾರೆ. ಅವಕಾಶ ಅಂತ ತಿಳ್ಕೊಂಡು ಒಂದು ಸಲ ಗುರುಗಳು ನಮ್ಮ ಮನೆ ಮುಂದೆ ಬರಾಕತ್ತಾರಪ್ಪ ಅಂತಂದಾಗ ನೀವೇನೆಲ್ಲವನ್ನ ಮಾಡಿ ಸ್ವಾಗತ ಮಾಡಿದ್ರಲ್ಲ, ಅದೇ ಪ್ರಕಾರವಾಗಿ ಇನ್ನು ಮೇಲೆ ನೀವು ನಿಮ್ಮನ್ನು ಮನೆ ಕರಿಬೇಕಾಗಿತ್ತು. ನಮ್ಮ ಮಠಕ್ಕೂ ಬರಬೇಕು, 2 ತಿಂಗಳು ಮುಂಚಿತವಾಗಿನೇ ಬರಬೇಕು. ನಮ್ಮ ಡೈರಿ ಖಾಲಿ ಇರಬೇಕು. ನಮ್ಮ ಡೈರಿ ಖಾಲಿ ಇಟ್ಟು ನಮಗ ಬರಾಕ ಮನಸ್ಸಾಗಿದ್ರೆ ಮಾತ್ರ ಬರ್ತೀವಿ, ಬರೋದಿಲ್ಲ ಎನ್ನುವಂತ ಮಾತು ಹೇಳ್ಬೇಕಾಗ್ತೈತಿ. ಅದಕ್ಕೆ ಗುರು ಒಲದು ಬಂದಾಗ ಯಾರು ಸ್ವಾಗತ ಮಾಡ್ಕೊಳ್ತಾರೋ ಅಂಥವ್ರಿಗೆ ಭಾಗ್ಯ ಸಿಗ್ತಾ ಇದೆ ಎನ್ನುವಂಥ ಮಾತನ್ನ ಹೇಳಬೇಕಾಗ್ತಾ ಇರುವಂಥದ್ದು. ಆ ಒಂದು ಹಿನ್ನೆಲೆಯೊಳಗ ನಮ್ಮೊಂದು ಆತ್ಮತೃಪ್ತಿ ಇದೆ. ಏನು ಆತ್ಮತೃಪ್ತಿಯಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ಬಹುಶಃ ಅರೆಮಲ್ಲಾಪುರ ಗ್ರಾಮ ನಾವು ಯಾವುದೇ ಕಾರ್ಯಕ್ರಮವನ್ನು ಕಳೆದ ಒಂದು 5-6 ವರ್ಷಗಳ ಹಿಂದೆ ಇಲ್ಲಿ ಅನುಷ್ಠಾನವನ್ನು ಮಾಡಿದ್ವಿ. ಅನುಷ್ಠಾನವನ್ನು ಮಾಡಿದಾಗ ಬಹುಶಃ ಇಡೀ ಊರಿನ ಜನ ಏನು ಒಂದು ಬೇರೆ ತರನಾಗಿರ್ತಕ್ಕಂಥ ಪದಾರ್ಥವನ್ನ, ಹಿಂಸೆ ಮಾಡುವಂತ ಪದಾರ್ಥವನ್ನ ಎಲ್ಲರೂ ಸಹಿತ ಬಂದ್ ಮಾಡಿ ನಮ್ಮ ಊರೊಳಗೆ ಗುರುಗಳು ಬಂದು ಅನುಷ್ಠಾನ ಮಾಡಕತ್ತಾರ. ನಾವು ಯಾವುದೇ ತರನಾಗಿರ್ತಕ್ಕಂತಹ ಮೇದ್ಯವನ್ನ ಸ್ವೀಕಾರ ಮಾಡಬಾರ್ದು ಅಂತ ತಿಳ್ಕೊಂಡು ಇಡೀ ಮಾಂಸವನ್ನ ಬಿಟ್ಟು ಎಲ್ಲರೂ ಸಹಿತ ಸಸ್ಯಾಹಾರಿಗಳಾಗಿ 21 ದಿವಸ ನಡ್ಕೊಂಡಿರ್ತಕ್ಕಂಥ ಗ್ರಾಮ ಯಾವುದು ಅಂತಂದ್ರೆ ಅದು ಅರೆಮಲ್ಲಾಪುರ ಗ್ರಾಮ ಎನ್ನುವಂತ ಮಾತನಾಡಬೇಕು. ಇಷ್ಟು ಗುರುಗಳ ಬಗ್ಗೆ, ಹಿರಿಯರ ಬಗ್ಗೆ, ಮಠಾಧೀಶರ ಬಗ್ಗೆ ಗೌರವ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಅರೆಮಲ್ಲಾಪುರ ಗ್ರಾಮದ ವ್ಯವಸ್ಥೆ ಎನ್ನುವಂಥ ಮಾತನ್ನು ತಿಳಿಪಡಿಸಿ, ಹೆಚ್ಚೇನು ಹೇಳಿದ್ರೆ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ದಾನವನ್ನು ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾತು. ಎಷ್ಟರ ಮಟ್ಟಿಗೆ ದಾನವನ್ನು ಕೊಡ್ತೀರೋ ಅಷ್ಟು ಭಗವಂತ ಒಳ್ಳೆಯದನ್ನು ಮಾಡ್ತಿದ್ದಾನ. ನಮ್ಮ ಶಾಸ್ತ್ರಿಗಳಾಗಲೇ ಹೇಳಿದ್ರು, ಯಾರು ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಬಂದ ಕೈ ಎತ್ತರಿ ಅಂತ ತಿಳ್ಕೊಂಡು ಒಬ್ಬರು ಕೈ ಎತ್ತ ಧೈರ್ಯ ಮಾಡೋದಾಗಿದೆ. ನೀವು ಎಷ್ಟರ ಮಟ್ಟಿಗೆ ಎಲ್ಲ ಕಡೆ ರಶ್ ಆಗಿರಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ಬ್ಯಾಂಕಿಗೆ ಹೋದ್ರೆ ನೀವೇ ಇದ್ದೀರಿ, ಬಸ್ಸಿಗೆ ಹೋದ್ರೆ ನೀವೇ ಇದ್ದೀರಿ, ದವಾಖಾನೆಗೆ ಹೋದ್ರೆ ನೀವೇ ಇದ್ದೀರಿ.
ಮತ್ತು ಜೇರ್ಕರ್ ನಿಮಗೆ ಏನಾರ ಡ್ರೈವಿಂಗ್ ಬರಕತ್ತಿತ್ತಪ್ಪ ಅಂತಂದ್ರೆ ಬಸ್ನಾಗ ಅವನು ಡ್ರೈವರ್ನ ಹೊರಗೆ ಹೇಳೋದು ಅಲ್ಲಿ ಕುಂದ್ರ ಪೈಕಿನ ನೀವು. ಆದರೂ ಸಹಿತ ಆ ಒಂದು ವ್ಯವಸ್ಥೆ ಐತಿಲ್ಲ, ಎರಡೂ ಕೊಡದೇ ಇದ್ರೂ ಪರವಾಗಿಲ್ಲ, ಎರಡರಾಗ ಒಂದರ ಕೊಟ್ಟು ನಮ್ಮ ಶಾಸ್ತ್ರಿಗಳು ಹೇಳಿದ ಹಾಗೆ ವ್ಯವಸ್ಥೆ ಮಾಡಿಕೊಂಡು ಬನ್ನಿ. ಗೊತ್ತಿರುವಂಥ ಒಂದು ವ್ಯವಸ್ಥೆ ವಾಪಸ್ ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು. ರೊಟ್ಟಿ ಮಾಡ್ತಾ ಇದ್ದೀರಂತೆ, ಎಲ್ಲ ಕಾರ್ಯ ಮಾಡಿಕೊಂಡು ಬನ್ನಿ. ಮತ್ತೆ ಹಲವಾರು ವಿಚಾರಗಳನ್ನ ನಾಳೆ ಮತ್ತೆ ನಾವು ತಿಳಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತು. ನಾಳೆಯಿಂದ ಪಾದಯಾತ್ರೆ ಕಾರ್ಯಕ್ರಮಗಳು ಇರೋಂಗಿಲ್ಲ, ವಿರಾಮಿನ ಕಾರ್ಯಕ್ರಮಗಳಿರ್ತಾವು. ಆ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಂಡು ಬರಬೇಕು. ನಮ್ಮ ಗ್ರಾಮದ ಯುವಕರು ಒಂದು ಸಂಕಲ್ಪವನ್ನು ಮಾಡಬೇಕು. ಒಂದು 30-35 ವರ್ಷದಿಂದ ನೀವೊಂದು ಕತೆ ಕೇಳ್ಕೊಂತ ಬರ್ತಾ ಇದ್ರಿ. ದೊಡ್ಡ ಬಂದಿದ್ರು, ಈ ಪುರಾಣ ಹಚ್ಚಿದ್ರು, ಅಷ್ಟು ಮದುವೆ ಮಾಡಿದ್ವಿ, ಇಷ್ಟು ಮದುವೆ ಮಾಡಿದ್ವಿ, ಹಂಗ ದಾಸೋಹ ಮಾಡಿದ್ವಿ ಅಂತ ತಿಳ್ಕೊಂಡು 35-40 ವರ್ಷದಿಂದ ಒಂದೇ ಕತೆ ಕೇಳ್ಕೊಂಡು ಬರ್ತಾ ಇದ್ರಿ. ಇವತ್ತು ನಿಮ್ಗೆ ಅವಕಾಶ ಹೆಂಗ್ ಸಿಕ್ಕತ್ತಪ್ಪ ಅಂತ ತಿಳ್ಕೊಂಡ್ರೆ ಹಳೆ ಕಥೆಯ ಜೊತೆಗೆ ಹೊಸ ಕಥೆಯನ್ನ ಬರೆಯುವಂತ ಅವಕಾಶ ನಿಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ ಅಂತಕ್ಕಂಥ ಮಾತು. ಮತ್ತೆ ಈ ಕತೆ ಮತ್ತೊಂದು 30 ವರ್ಷ ಮುಂದೆ ಹೋಗಬೇಕು ಎನ್ನುವಂತ ಮಾತನ್ನ ಇಲ್ಲಿ ಆಶೀರ್ವಾದವನ್ನು ಮಾಡಿ ನಿಮ್ಮೆಲ್ಲರಿಗೂ ಸಹಿತ ಭಗವಂತ ಒಳ್ಳೆಯದನ್ನ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ಹಾರೈಸಿ 2 ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಜೈ ಗುರು ಶಾಂತಿ.